ಸುನಿ ಅವರು ಒಂದು ಕಾರ್ಡ್ ಅಲ್ಲಿ ನಿಮ್ಗೆ ರೆನ್ಯೂಮರೇಷನ್ ಬರ್ಕೊಡ್ತಾರೆ, ಅದು ಈಗಲೂ ಇದೆಯಾ? ಅದಕ್ಕೋಸ್ಕರ ಒಪ್ಕೊಂಡ್ರ ಅಥವಾ ಹೊಸ ಪರಿಚಯ ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ರು? ಅದು ಅಲ್ವಾ ಕ್ಲಿಯರ್ ಕ್ಲಾರಿಫಿಕೇಶನ್ ತೊಗೊಳ್ಳಿ ದುಷ್ಯಂತ್ ಅವರು ಅಂತ ಒಪ್ಕೊಂಡ್ರೆ, ಸುನಿ ಅವ್ರು ಬಂದ್ರು ಒಪ್ಕೊಳ್ಳಿಲ್ಲ, ನೀವು ಆ ಅಮೌಂಟ್ ನೋಡಿ ಒಪ್ಕೊಂಡ್ರೆ ಎಷ್ಟಿತ್ತಲ್ಲಿ? ಒಳ್ಳೆ ಪ್ರಶ್ನೆ ಕೇಳಿ. ಎಷ್ಟಿತ್ತಲ್ಲಿ? ಇಲ್ಲ ನಿಜ ಹೇಳ್ಬೇಕಂದ್ರೆ ಅದು ತುಂಬಾ ಅಂದ್ರೆ ಸ್ಪೋರ್ಟಿವ್ ಆಗಿ ಒಂದು ಫನ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ಮಾಡಿದಂತ ಉದ್ದೇಶ ಅಷ್ಟೇ ಅದು. ಸೊ ಮನ್ಸಾರೆ ಇಷ್ಟಪಟ್ಟು ಮಾಡೋದನ್ನ ಇಷ್ಟ ಆದ್ರೆ ಮಾತ್ರ ನಾನು ಆ ಸ್ಕ್ರಿಪ್ಟ್ ಒಪ್ಕೋತೀನಿ. ಸೊ ಗತವೈಭವದಲ್ಲೂ ಕತೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಸುನಿ ಸರ್ ಜೊತೆ 2 ಸಿನಿಮಾ ವರ್ಕ್ ಮಾಡಿದ್ದೆ, ಒಂದು ಕಂಫರ್ಟ್ ಲೆವೆಲ್ ಕೇಳಿಲ್ಲ ಆಕ್ಚುಲಿ ಅಲ್ಲಿ. ಈಗ ಅಲ್ಲಿ ಕಾರ್ಡಲ್ಲಿ ಇದ್ದಿದ್ ನಂಬರ್ ಈಗ್ಲೂ ಅಷ್ಟೇ ಇದೆಯಾ? ಇಲ್ಲ, ಇನ್ಫ್ಯಾಕ್ಟ್ ಹಂಗ್ ನೋಡಿದ್ರೆ 1 ಸಿನಿಮಾಗ್ ನಾನು ಒಪ್ಕೊಂಡಿರೋದು. ಹಂಗ್ ನೋಡಿದ್ರೆ 4 ಸಿನಿಮಾದ ರೆಮ್ಯುನರೇಷನ್ ನನಗೆ ಬರ್ಬೇಕು. ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಒಂದು ರೆಗ್ಯುಲರ್ ಬಜೆಟ್ ಅಲ್ಲಿ ಮಾಡುವಂತ ಸಿನಿಮಾ ಅಂತ ಶುರುವಾಗಿದ್ದು. ಸೊ ಅವಾಗ ನಮ್ಗೆ ಅನ್ಕೊಂಡಿದ್ದು ಓಕೆ 40-45 ಡೇಸ್ ಆಫ್ ಶೆಡ್ಯೂಲ್, ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಹೀರೋಯಿನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಆ ಲೆವೆಲ್ಗೆ ನಾವು ರೆಮ್ಯುನರೇಷನ್ ಹೇಳಿದ್ದಂಥದ್ದು. ಬಟ್ ಐ ಥಿಂಕ್ ಐ ಹ್ಯಾವ್ ಶಾರ್ಟ್ ಲೈಕ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ನನ್ನ ಕೆರಿಯರ್ ಅಲ್ಲಿ ಶೂಟ್ ಮಾಡಿರೋದು ಗತವೈಭವಕ್ಕೆ. ಅದಕ್ಕೇನು ಎಕ್ಸ್ಟ್ರಾ ಪೇಮೆಂಟ್ ಬಂದಿಲ್ಲ. ಇಟ್ಸ್ ಓಕೆ, ಮನಸ್ಸಿಗೆ ನೆಮ್ಮದಿ, ಖುಷಿ ಇದೆ. ಜೊತೆಗೆ ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಸುನಿ ಅವರು ಇದ್ದಿದ್ರೆ ಕೇಳಬೇಕಾಗಿತ್ತು ಅಂತ ಅನ್ಕೊಳ್ತಾ ಇದೆ. ಈ ರಸ್ವ ಸ್ವರ, ದೀರ್ಘ ಸ್ವರ ನಮ್ಮ ವರ್ಣಮಾಲಿಯ ವರ್ಡ್ಸ್ಗಳು. ಬಟ್ ನಿಮ್ಗೆ ಮಹಾಪ್ರಾಣ ಹೇಳಿದ್ದಾರೆ, ಆಮೇಲೆ ದೀರ್ಘ ಸ್ವರ ನಿಮ್ಗೆ, ಇವ್ರಿಗೆ ಅಲ್ಪ ಯಾಕೆ ಅನ್ನೋದು ನಂಗೆ ಅರ್ಥ ಆಗ್ಲಿಲ್ಲ. ಹೆಣ್ಮಕ್ಳಿಗೆ ಅಲ್ವಾ ಯಾವಾಗ್ಲೂ ಅದು ಬರೋದು. ಡೈರೆಕ್ಟ್ರು, ಹೀರೋಯಿನ್, ಸಿನಿಮಾಟೋಗ್ರಫರ್ ಇವರೆಲ್ಲ ಮುಂಚೆನೆ ವರ್ಕ್ ಮಾಡ್ಬಿಟ್ಟಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮನ್ನು ತುಳಿದಾರೆ ನೋಡಿ. ಇಲ್ಲ, ಆ ಒಂದು ಮಂಗಳೂರು ಪೋರ್ಷನ್ ಅಲ್ಲಿ ಬರೋ ಕಥೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ನಮ್ಮಿಬ್ರು ಕ್ಯಾರೆಕ್ಟರೈಸೇಷನ್ ಆಗಿದೆ. ಈ ಹುಡುಗಿ ಪಾತ್ರ ತುಂಬಾ ಒಂದು ಏನಂತಾರೆ ಹೈಪರ್ ಆಕ್ಟಿವ್ ಇರುವಂತ ಕ್ಯಾರೆಕ್ಟರ್, ಒಂಥರ ಚಿನ್ಕುರುಳಿ ತರ ಹಿಂಗ್ ಓಡಾಡೋ ಅಂತ ಕ್ಯಾರೆಕ್ಟರು. ತುಂಬಾ ರಿಸರ್ವ್ಡ್ ಅಂಡ್ ತುಂಬಾ ಪಾಯ್ಸ್ಡ್ ಆಗಿರುವಂತ ಕ್ಯಾರೆಕ್ಟರ್ ಅವ್ರದ್ದು. ಸೊ ತುಂಬಾ ಸಟಲ್ ಆಗಿರ್ತಾರೆ, ನಾನು ಸ್ವಲ್ಪ ಹೈಪರ್ ಆಕ್ಟಿವ್ ಇರ್ತೀವಿ. ಸೊ ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಟೀಸರ್ ಅಲ್ಲಿ ಇರ್ಬೋದು, ಸಾಂಗ್ ರಿಲೀಸ್ ಆಗಿದೆಯಲ್ಲ, ಒಂದು ಶಿಪ್ ಸಾಂಗ್ ಬೇರೆ ಇದೆ, ಈಗ ವರ್ಣಮಾಲೆದು ಸಾಂಗ್ ಬೇರೆ ಇದೆ. ಅದರಲ್ಲಿ ಎಲ್ಲ ಬರೀ ನೀವೇ ಇದ್ದೀರಾ, ಬೇರೆ ಪೋಷಕ ವರ್ಗ ಇನ್ಯಾರಿದ್ದಾರೆ, ಯಾರು ಒಳಗಡೆ ಇನ್ಯಾರು ಮಾಡಿದಾರಪ್ಪ ಆಕ್ಟಿಂಗ್, ಏನು ಕೂಡ ಇಲ್ಲ. ಅದ್ರ ಬಗ್ಗೆ ಇದಾರೆ, ಬೇರೆ ಬೇರೆ ಕಲಾವಿದರು ಇದ್ದಾರೆ. ಆದ್ರೆ ಹೆಚ್ಚಿನದಾಗಿ 4 ಜನ್ಮಗಳು ನಾವಿಬ್ರೇ ಕ್ಯಾರಿ ಆಗೋದ್ರಿಂದ ಇದು 4 ಜನ್ಮದ ಕಥೆ. ಹಾಗಾಗಿ ಪ್ರೇಮ ಕಥೆ. 4 ಜನ್ಮದಲ್ಲೂ ನಾವೇ ಜಾಸ್ತಿ ಕಾಣಿಸ್ಕೊಂತೀವಿ. ಕಿಶನ್ ಬಿಲಾಗಲಿ ಅವರು ಒಂದು ಅನಾಮದೇವ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಿದ್ದಾರೆ. ಕೃಷ್ಣ ಹೆಬ್ಬಾಳೆ ಸರ್ ಬಟ್ ವಿಲ್ಲನ್ ಅವರು ಇದ್ರಲ್ಲಿ ಅದು ನೀವು ನೋಡ್ಬೇಕು. ಏನ್ ಇಷ್ಟು ಸಣ್ಣ ಇದಾರೆ ಅಂತ ಅನ್ಕೊಂಡೆ ನಾ. ವಿಲ್ಲನ್ ಅಂದ್ರೆ ಅವ್ರದ್ದು ಕಡಕ್ ಲುಕ್ ಹೆಂಗಿರುತ್ತೆ? ವಿಲನ್ ಅಂದ್ರೆ ಹಿಂಗೆ ಇರ್ಬೇಕು ಹಾಗೆ ಇರ್ಬೇಕಂತ ಹಂಗಂತ ಕಿಶನ್ ಅವ್ರ ವಿಲನ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವತ್ತು ನೋಡಿ ಅಳಿಬಾರ್ದು, ಅದ್ರದ್ದು ಎಸೆನ್ಸ್ ಬೇರೆ ಇರುತ್ತೆ. ಕಿಶನ್ ಅವ್ರನ್ನ ಹತ್ರ ಇನ್ನೆಲ್ಲೂ ನೋಡಿಲ್ಲ. ಆಮೇಲೆ ಅವ್ರ ಆತರದೊಂದು ಈ ಪಾತ್ರನ ಪುಲ್ ಆಫ್ ಮಾಡ್ಬೋದು ಅಂತಾನೆ ಯಾರಿಗೂ ನಿರೀಕ್ಷೆನೂ ಇರೋದಿಲ್ಲ. ಸಿನಿಮಾ ನೋಡಿದಾಗ ಅದು ಬೇರೆ ತರನೇ ಕೂಡಿಕೆನೆ ಪಿಕ್ಚರ್ ಒಂದಾಗಕ್ಕೆ ಬಿಡೋದು. ಇವ್ರು ಯಾಕೋ ಅಲ್ಲ, ಬಹಳ ಅಷ್ಟು ಕ್ಯೂರಿಯಾಸಿಟಿ ಉಂಟು ಮಾಡಿದೆ. ನಿಜ ಹೇಳಿ ಎಷ್ಟು ಸಲ ಟೀಸರ್ ನೋಡಿದೀರಾ? ಸಿಕ್ಕಾಪಟ್ಟೆ. ನನ್ನ ಪ್ರಕಾರ ಒಂದು 20 ಸಲ ನೋಡಿದೀರಾ. ನನ್ನಿಂದನೇ ಜಾಸ್ತಿ ಎಲ್ಲೆಲ್ಲಿ ಶೂಟ್ ಮಾಡಿದೀರ? ನಾವು ಕರಾವಳಿ ಭಾಗದ ಮಂಗಳೂರು, ಉಡುಪಿ, ಕುಂದಾಪುರ ಈ ಕಡೆ ಎಲ್ಲ ಒಂದಷ್ಟು ಚಿತ್ರೀಕರಣ ನಡೆದಿದೆ. ಕೂರ್ಗು, ಬೆಂಗಳೂರು, ಶ್ರೀರಂಗಪಟ್ಟಣ. ಇದಾದ್ಮೇಲೆ ನಾವು ಪೋರ್ಚುಗಲಲ್ಲಿ ಮದೇರಾದಲ್ಲಿ ಚಿತ್ರೀಕರಣ ನಡೆದಿದೆ. ಸಮುದ್ರದ ಮಧ್ಯದಲ್ಲಿ ಒಂದು ಹಡಗಿನಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಮತ್ತು ಕಾರೈಕುಡಿ, ತಮಿಳುನಾಡಿನ ಕಾರೈಕುಡಿಗೆ ಹೋಗಿ ಚಿತ್ರೀಕರಣ ಮಾಡಿದ್ದೀವಿ. ಸೆಟ್ಟಲ್ಲಿ ತುಂಬಾ ಚಿತ್ರೀಕರಣ ನಡೆದಿದೆ. 1 ಗಂಟೆಗಳ ಕಾಲ VFX ಗ್ರಾಫಿಕ್ಸ್ ಇದೆ. ಸೊ ಅದೊಂದು ಬೇರೆ ಪ್ರಪಂಚನೇ ಸೃಷ್ಟಿ ಮಾಡಿದೀವಿ ಗ್ರಾಫಿಕ್ಸ್ ಅಲ್ಲಿ. ಸೊ ಒಂದೊಂದ್ರಲ್ಲೂ ಒಂದೊಂದರ 4 ಜನ್ಮದಲ್ಲಿ ಏನೇನು ಪಾತ್ರಗಳು ಅಂತ? ಮೊದಲನೇದಾಗಿ ದೇವಲೋಕದಲ್ಲಿ ನಾನು ದೇವಕನ್ಯೆ, ಅವರು ರಾಕ್ಷಸನಾಗಿ ಕಾಣಿಸ್ಕೊಂತಾರೆ. ರಾಕ್ಷಸತನ ಹೌದು. ಅವರಿಬ್ರ ಮಧ್ಯೆ ಏನ್ ನಡೆಯುತ್ತೆ, ಏನ್ ಪ್ರೇಮ ಕಥೆ ಅನ್ನೋದನ್ನ ಸ್ವಲ್ಪ ಅಲ್ವಾ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸೋರೋ ಅಂತ ಒಂದು ಪ್ರಯತ್ನ. ಆಮೇಲೆ ಪೋರ್ಚುಗಲ್ ಪೋರ್ಷನ್ ಆದ್ರೆ ಅದ್ರೊಳಗೆ ಒಂದು ಪೋರ್ಚುಗೀಸ್ ಹುಡುಗಿ, ಅವರು ಒಂದು ಪೋರ್ಚುಗೀಸ್ ಹುಡುಗನ್ ತರ ಕಾಣಿಸ್ಕೊಂಡಿದ್ದಾರೆ. 1498 ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿತಾರಲ್ಲ, ಆ ಟೈಮ್ ಲೈನ್ ಹೋಗಿ
ಚಿತ್ರೀಕರಣ ಮಾಡ್ತಾರೆ. ಹೌದು. ಅದಾದ ನಂತರ ಮಂಗಳೂರು ಸಹ ಮಂಗಳೂರು ಕರಾವಳಿ ಭಾಗದಲ್ಲಿ ನಡೆಯುವಂತ ಒಂದು ತುಂಬಾ ಡೀಪ್ ರೂಟೆಡ್ ಲವ್ ಸ್ಟೋರಿ ಅದು. 100 ವರ್ಷ ಹಿಂದಿಂದು ಪ್ರೀ ಇಂಡಿಪೆಂಡೆನ್ಸ್ ಅರೌಂಡ್ ದಟ್ ಟೈಮ್ ಮಾಡಿರುವಂತ ಕತೆ ಅದು. ಅಂಡ್ ಇವಾಗ ಪ್ರಸ್ತುತವಾಗಿ ಇವಾಗಿನ ಜನರೇಷನ್ ಅಲ್ಲಿ ಇರುವಂತ ಒಂದು ಕ್ಯಾರೆಕ್ಟರ್ಸ್ ಕೂಡ ಇದೆ. ಸೊ 4 ಬಗೆಯ ಈಗಿನ ಕ್ಯಾರೆಕ್ಟರ್ಸ್ ಅಲ್ಲಿ ನನ್ನ ಹೆಸರು ಆಧುನಿಕ, ಅವ್ರ ಹೆಸರು ಪುರಾತನ. ಓ, ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಸಾಂಗ್ಸ್ ಎಷ್ಟಿದೆ ಹೋಗ್ಲಿ? 2 ಸಾಂಗ್ ಗೊತ್ತಾಯ್ತು. ಒಂದು ಶಿಪ್ ಸಾಂಗ್, ವರ್ಣಮಾಲಾ ಸಾಂಗ್ ಆಯ್ತು. ಅದು ಬಿಟ್ಟು ಇನ್ನೆಷ್ಟು ಸಾಂಗ್ಸ್ ಇದೆ? 5 ಹಾಡಿದೆ. ಅದೇ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ನಿಮ್ ಫೇವ್ರೇಟ್ ಯಾವ್ದು? ನಮ್ಗೆ ಎಲ್ಲರಿಗೂ ವರ್ಣಮಾಲೆ ಜಾಸ್ತಿ ಇಷ್ಟ. ನಮ್ಗೆ ಇನ್ನೊಂದೊಂದು ಹಾಡಿದೆ, ಅದು ಪ್ಯಾಥೋ ಸಾಂಗ್. ನನಗ್ ಮನಸ್ಸಿಗೆ ಬಹಳ ಹಿಡಿಸಿರೋ ಹಾಡು. ಅದು ಯಾವಾಗ ಬಿಡುಗಡೆ ಆಗಿ ಗೊತ್ತಿಲ್ಲ. ಬಹುಶಃ ಸಿನಿಮಾ ಬಿಡುಗಡೆ ಆದ್ಮೇಲೆ ಬರುತ್ತಾ, ಅದಕ್ಕಿಂತ ಮುಂಚೆ ಬರುತ್ತಾ ಗೊತ್ತಿಲ್ಲ. ಆದ್ರೆ ನಾನಂತೂ ತುಂಬಾ ಕೇಳ್ತಿರ್ತೀನಿ ಅದರ. ಅದು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಏನೇನು ವರ್ಕೌಟ್ ಮಾಡಿದ್ರಿ? ಫಿಲಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಕಾಣಿಸ್ಕೊಳ್ತೀನಿ, ನನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಚಂದ ಕಾಣಬೇಕು ನಾನು. ಅಂದ್ರೆ ಒಬ್ಬ ನಟನಾಗಿ ಕಾಣಿಸೋದಕ್ಕೆ ಒಬ್ಬ ನಟ ಅಂದ್ರೆ ನಾನು ನಂಬೋದು, ನೀವು ಏನೇ ಡಾನ್ಸು ಫೈಟ್ ಏನೇ ಬಂದ್ರು ನಿಮಗೆ ಎಲ್ಲ 15-20 ನಿಮಿಷದಲ್ಲಿ ಮುಗಿದೋಗುತ್ತೆ. ಇನ್ನು ಮಿಕ್ಕಿದ 2 ಗಂಟೆಗಳ ಕಾಲ ನಟನೆನೇ ಮಾಡಬೇಕು. ಸೊ ನಾನು ನಟನೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಭಾಷಾ ಪ್ರಯೋಗಗಳು, ವಾಯ್ಸ್ ಮಾಡ್ಯುಲೇಷನ್ನು, ಬೇರೆ ಬೇರೆ ಭಾವಗಳನ್ನ ಯಾವ ರೀತಿ ತರೋದು, ಮಿಶ್ರ ಭಾವ, ಈ ಥರದ್ದು ಸ್ವಲ್ಪ ಡೀಪಾಗಿ ಹೋಗಿ ಕೆಲಸ ವರ್ಕ್ ಮಾಡಿದ್ದೆ. ಇದು ನಟನಾಗಿ ತಯಾರಿ ಆಗೋದಕ್ಕೆ. ಅದ್ರ ಜೊತೆಗೆ ಕಾಣಿಸೋದಕ್ಕೆ ಒಂದು 20 kg ಸಣ್ಣ ಆಗಿದ್ದೆ, ಮತ್ತೆ ಬಲ್ಕು ಮಾಡಿದ್ವಿ. ಈ ಥರದ್ದೆಲ್ಲ ಒಂದಷ್ಟು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು. ಬೇಸಿಕ್ ಒಂದಷ್ಟು MMA, ಜಿಮ್ನಾಸ್ಟಿಕ್ಸು, ಮಾರ್ಷಲ್ ಆರ್ಟ್ಸು ಈ ಥರದ್ದು ನಡೆದಿತ್ತು. ಸೊ ಈ ಥರದ ತಯಾರಿಗಳೆಲ್ಲ ಆಗಿತ್ತು. ಆದರೆ ಪಾತ್ರಕ್ಕೆ ಪ್ರತ್ಯೇಕ ತಯಾರಿಯ ಅವಶ್ಯಕತೆ ಇತ್ತು. 4 ಪಾತ್ರ, 4ಕ್ಕೂ ಬೇರೆ ಬೇರೆ ರೀತಿ ತಯಾರಿಗಳ ಅವಶ್ಯಕತೆ ಇತ್ತು. ಸೊ 4 ಪಾತ್ರದಲ್ಲೂ ಭಾಷಾ ಪ್ರಯೋಗ ಬೇರೆ ಇದೆ, ಭಾಷಾ ಉಚ್ಚಾರಣೆ ಬೇರೆ ಇದೆ. ಆ ಕ್ಯಾರೆಕ್ಟರ್ಗಳು ಯಾವ ರೀತಿ ಮಾತಾಡ್ತವೆ, ಆ ಕ್ಯಾರೆಕ್ಟರ್ಸ್ ಡೆಪ್ತ್, ಕ್ಯಾರೆಕ್ಟರೈಸೇಷನ್ ಎಲ್ಲ ಬೇರೆ ಥರ ಇದೆ. ಆ ಕ್ಯಾರೆಕ್ಟರ್ ಯೋಚನೆ ಮಾಡೋ ರೀತಿ, ಆತನ ಹಿನ್ನೆಲೆ, ಒಂದು ಸಂದರ್ಭದಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಆ ಕ್ಯಾರೆಕ್ಟರ್, ಇದೆಲ್ಲ ಬೇರೆ 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 ಇದೆ. ಒಂದು ಹ್ಯಾಂಡ್ ಜೆಸ್ಚರಿಂದ ಹಿಡಿದು, ಅವ್ನು ನಡೆಯೋ ರೀತಿಯಿಂದ ಹಿಡಿದು, ಅವ್ನ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು, ಅವ್ನು ಕಣ್ಣಾಡಿಸೋ ರೀತಿಯಿಂದ ಹಿಡಿದು ಎಲ್ಲದರಲ್ಲೂ ಬೇರೆ ಬೇರೆ ಇದೆ. ಸೊ ಅದಕ್ಕೆ ಅದರದೇ ಆದಂಥ ತಯಾರಿಗಳು ಮಾಡಬೇಕಾಗಿ ಬಂತು, ವರ್ಕ್ಶಾಪ್ಗಳು ಮಾಡಬೇಕಾಗಿ ಬಂತು. ಈಗ ನಾನು ಕರಾವಳಿ ಪ್ರದೇಶದ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಅಲ್ಲೊಬ್ಬ ಕಂಬಳ ವೀರನ ಕಥೆ. 2.5 ತಿಂಗಳು ನಾನು ಕರಾವಳಿ ಭಾಗದಲ್ಲಿದ್ದೆ. ಅಲ್ಲೇ ಉಡುಪಿ, ಕುಂದಾಪುರ, ಮಂಗಳೂರು ಭಾಗದಲ್ಲಿದ್ದು, ಆ ಹಳ್ಳಿಗಳಲ್ಲಿದ್ದು, ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡಿಕೊಂಡು, ಅವ್ರ ಜೊತೆ ಅವ್ರು ತಿನ್ನೋ ಊಟ ಮಾಡಿ, ಕಂಬಳ ಓಡಿಸಿ, ಅದನ್ನು ಕಲಿತು, ಅವ್ರ ಭಾಷೆ ಕಲಿತು, ಅವ್ರ ಆಕ್ಸೆಂಟ್ ಕಲಿತು. ಸೊ ಆ ಥರದ ತಯಾರಿಗಳು ತುಂಬ ನಡೆದಿದೆ. ಈ ಪೌರಾಣಿಕ, ಒಂದು ಕಡೆ ರಾಕ್ಷಸನ ಪಾತ್ರ ಅಂತಂದರೆ ಆ ಭಾಷಾ ಪ್ರಯೋಗ, ಆ ಪೌರಾಣಿಕ ಭಾಷೆ ಯಾವ ರೀತಿ ಉಪಯೋಗಿಸ್ತಾರೆ, ದೊಡ್ಡ ದೊಡ್ಡ ಡೈಲಾಗ್ಗಳು. ಸೊ ಆ ಥರದ ತಯಾರಿಗಳು, ಅದಕ್ಕೆ ಬೇಕಾಗಿರುವಂಥ ವರ್ಕ್ಶಾಪ್ಗಳು, ಪ್ರತ್ಯೇಕ ತಯಾರಿಗಳು ನಡೆದಿತ್ತು. ಓಕೆ, ಈಗ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದ್ದೀವಿ ಆಶಿಕಾ ಅವರು. ಇವರು ರೇಟಿಕ್ಸ್ ಜಾಸ್ತಿ ತಗೊಳ್ತಿದ್ರ ಹೇಗೆ? ಇಲ್ಲ ಎಷ್ಟು ಅನ್ಸುತ್ತೆ. ಮಾರ್ಕ್ಸ್ ಕೊಡ್ತಿದ್ದೀರಾ ಆಕ್ಟಿಂಗ್ಗೆ ಐ ಥಿಂಕ್ ಹಿ ಗೆಟ್ಸ್ ಲೈಕ್ ಫುಲ್ ಮಾರ್ಕ್ಸ್. ನನ್ನ ಪ್ರಕಾರ ಫಸ್ಟ್ ಸಿನಿಮಾಗೆ ಇಷ್ಟ್ರ ಮಟ್ಟಿಗೆ ಆ ಮಾಡಿರೋದು. ಥರ ಏನೂ ಆಗ್ಲಿಲ್ವಾ ಅವರಿಗೆ ನಿಮ್ಮನ್ನ ನೋಡಿ? ಅವರು ರಾಕ್ಷಸನ್ ಗೆಟಪ್, ನಾನು ದೇವಕನ್ಯೆ ಗೆಟಪ್. ಅದೇ ಫಸ್ಟ್ ಫೋಟೋ ಶೂಟ್ ಲುಕ್ ಟೆಸ್ಟ್ ಮಾಡಿದ್ದು. ಅವಾಗ ಫುಲ್ ಹೆದರ್ಕೋತಾ ಇದ್ದಾರೆ, ಹಿಡ್ಕೊಳ್ಳಿ ಅಂದ್ರೆ ರಾಕ್ಷಸ ಅಂದ್ರೆ ಹೆಂಗೆ ಬಿಹೇವ್ ಮಾಡ್ಬೇಕು, ಒಂದು ಗತ್ತಿರುತ್ತೆ, ಒಂದು ಎಳ್ದಾಡೋದು, ಒಂದು ದೇವಕನ್ಯನ ಎಳ್ದಾಡೋದು, ಆ ರೀತಿ ಇತ್ತು ಸಿಚುವೇಶನ್. ಇವ್ರು ಹೆದರ್ಕೋತಾ ಇದ್ದಾರೆ. ಆಮೇಲೆ ಸುನೀಲ್ ಸರ್, ಮೇಡಮ್ ನೀವೇ ಸೀನಿಯರ್, ಸ್ವಲ್ಪ ನೀವೇ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸಿ ಹೇಳ್ಕೊಡಿ ಅಂತೆಲ್ಲ ಹೇಳಿ ಮಾಡಿಸಿದ್ದಾಯ್ತು. ಸೊ ಅವರು